ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೂ ಕೂಡ ಶಾಸಕರ ದಂಡೇ ಬರ್ತಾ ಇದೆ. ಸಿಎಂ ಕಾವೇರಿ ನಿವಾಸಕ್ಕೆ ಆಪ್ತ ಶಾಸಕರು ಭೇಟಿ ಕೊಡ್ತಿದ್ದಾರೆ. ಒಂದ್ ಕಡೆ ಖರ್ಗೆ ನಿವಾಸಕ್ಕೆ, ಮತ್ತೊಂದ್ ಕಡೆ ಸಿಎಂ ನಿವಾಸಕ್ಕೂ ಕೂಡ ಈಗ ಬರ್ತಿರೋದು. ಆಪ್ತ ಶಾಸಕರಾದಂತಹ ಬೈರತಿ ಸುರೇಶ್, ಎಸ್ ಪೊನ್ನಣ್ಣ ಆಗಮಿಸಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ. ಇನ್ನು ಸಿಎಂ ನಿವಾಸಕ್ಕೆ ಕೊತ್ತೂರು ಮಂಜುನಾಥ್ ಕೂಡ ಬಂದಿದ್ದಾರೆ. ಸೊ ಹೀಗೆ ನಾಯಕರು ಒಬ್ಬರಾದ್ಮೇಲೆ ಒಬ್ಬರು ಶಾಸಕರುಗಳು ಬಂದು ನಾಯಕರುಗಳ ಮನೆಗೆ ಭೇಟಿ ನೀಡ್ತಿದ್ದಾರೆ. ಎಚ್ ಸಿ ಮಹದೇವಪ್ಪ, ವೆಂಕಟೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಬಂದರೆ, ಇನ್ನು ಸಿಎಂ ನಿವಾಸಕ್ಕೆ ಬೈರತಿ ಸುರೇಶ್, ಸಿಎಂ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ, ಕೊತ್ತೂರು ಮಂಜುನಾಥ್ ಕೂಡ ಈಗ ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗ ನಾಯಕರ ಭೇಟಿ ಕೂಡ ಚರ್ಚೆಗೆ ಕಾರಣವಾಗಿದೆ. ಇನ್ನು ದಲಿತ ಸಿಎಂ ಆಗಬೇಕು ಅಂತ ಬಹಳ ದಿನಗಳಿಂದ ಕೂಗಿದೆ. ನಾನು ಡಿನ್ನರ್ ಸಭೆ ಸೇರಿದ ಕೂಡಲೇ ಆಗ್ಬಿಡುತ್ತಾ? ದಲಿತ ಸಿಎಂ ಆಗಬೇಕು ಅಂತ ಬಹಳಷ್ಟು ದಿನಗಳಿಂದ ಇದೆ, ಒತ್ತಾಯ ಇದೆ. ನಾನು ಡಿನ್ನರ್ ಸಭೆ ಸೇರಿದ ಕೂಡಲೇ ಅದೆಲ್ಲ ಆಗ್ಬಿಡುತ್ತಾ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸಮಾನ ಮನಸ್ಕರಿದ್ದೀವಿ, ಚರ್ಚೆ ಮಾಡಿದ್ದೀವಿ. ನಮ್ಮ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡಬಾರ್ದಾ ಅಂತ ಕೇಳಿದ್ದಾರೆ. ಮಹದೇವಪ್ಪರ್ ಒಂದಾಗ್ತೀರಾ, ಎಲ್ಲಾರು ಡಿನ್ನರ್ ಮೀಟಿಂಗ್ ಆಗುತ್ತೆ. ದಲಿತ ನಾಯಕರು ಸಿಎಂ ಆಗ್ಬೇಕು ಅಂತ ಇಲ್ಲ, ಆಗಬೇಕು ಅಂತ ಭಾಳ ದಿವಸದಿಂದ ಕೇಳ್ತಾರೆ. ನಾವು ಸೇರಿದ ತಕ್ಷಣ ಆಗ್ಬಿಡುತ್ತಾ? ನಾವು ಊಟಕ್ಕೆ ಸೇರಿದ್ವಿ, ನಾವೇನೋ ಚರ್ಚೆ ಮಾಡ್ಕೊಂಡ್ವಿ ಅಂದರೆ ಹೌದಪ್ಪ, ನಾವೆಲ್ಲ ಸಮಾನ ಮನಸ್ಕರಿದ್ದೀವಿ. ನಮ್ಮ ಹೋರಾಟಗಳು ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಹೋರಾಟ ಆಯಿತು, ನಾವೆಲ್ಲ ಸೇರಿಕೊಂಡು ಚರ್ಚೆ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿ. ಹಾಗಾದರೆ ನಮ್ಮ ಸಮಸ್ಯೆನೂ ನಾವು ಚರ್ಚೆ ಮಾಡಬಾರ್ದಾ? ಅದಕ್ಕೆ ಸಮಾನ ಮನಸ್ಕರು ಸೇರಿದಾಗ ಇಂಥವೆಲ್ಲ ಬರುತ್ತೆ ಇಶ್ಯೂಸ್. ಏನೋ ಹೋಗ್ತಾರ್ರಿ, ಕೆಲಸ ಇರುತ್ತೆ, ಹೋಗ್ತಾರೆ. ಈಗ ನಾವು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಾವು ಒಂದು 5 ಜನ ಮಂತ್ರಿಗಳು ಊಟಕ್ಕೆ ಸೇರಿದ್ದು. ಊಟ ಮಾಡೋದು ತಪ್ಪ? ಹೌದು, ರಾಜಕೀಯನೂ ಮಾತಾಡಿರ್ತೀವಿ, ಸರ್ಕಾರದಲ್ಲಿ ಮಂತ್ರಿಗಳಿದ್ದೀವಿ, ನಮ್ಮ ಇಲಾಖೆನಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ, ಹಣಕಾಸಿನ ವಿಚಾರದ್ದು ಅಲಾಟ್ಮೆಂಟ್ಗಳು, ಫಂಡಿಂಗು ಅದರದ್ದೆಲ್ಲ ಮಾತಾಡ್ತೀವಿ. ಏನು ಮಾತಾಡಬಾರ್ದಾ ನಾವು? ಇನ್ನು ನಾವು ಯಾವಾಗಲೂ ಕೂಡ ರೇಸ್ನಲ್ಲಿ ಇರ್ತೀವಿ ಕಣ್ರಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತು ಮುಂದುವರಿಸ್ತಾ ಹೇಳಿದ್ರು. ಸಿಎಂ ರೇಸ್ನಲ್ಲಿ ನೀವು ಇದ್ದೀರಾ ಅಂತ ಕೇಳಿದಾಗ ನಾವು ಯಾವತ್ತೂ ಕೂಡ ರೇಸ್ನಲ್ಲಿ ಇರ್ತೀವಿ. 2013ರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ. ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ವಿ. ಹಾಗಂತ ನಾನೇ ಸರ್ಕಾರ ತಂದೆ, ನನ್ನಿಂದನೇ ಆಯಿತು ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಪರಮೇಶ್ವರ್ ಅವರ ಮಾತಲ್ಲಿ ಒಂದಷ್ಟು ಒಳಾರ್ಥ ಕೂಡ ಇದೆ ಅಂತ ಅನಿಸ್ತು. ನೀವು ಸಿಎಂ ರೇಸಲ್ಲಿ ಇದ್ದೀರಾ ಅಂತ? ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನೋಡಿ, ಈಗ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ, ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ, PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಅದು ಗೊತ್ತಿಲ್ಲಪ್ಪ, ಕನಸೆ ಬಿದ್ದಿಲ್ಲ ಅಲ್ಲ ನನಗೆ. ಅವರೇ ಹೇಳಿದಾರಲ್ಲ. ನಾನು ಕೂಡ ಕ್ಲಾರಿಫೈ ಮಾಡಿದೆ. ನೋಡಪ್ಪ, ನಾವು CLP ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನು ಆರಿಸುವಂಥ ಸಂದರ್ಭದಲ್ಲಿ ನಮ್ಮ AICCಯಿಂದ ಅಬ್ಸರ್ವರ್ಸ್ ಬಂದಿದ್ದರು, ಅವ್ರ ಮುಂದೆ ನಡೆದಿದ್ದು. ಅವತ್ತೇನು 2.5 ವರ್ಷ ಅಂತ ಹೇಳಿರಲಿಲ್ಲ. ಅವತ್ತು ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು, ಮುಖ್ಯಮಂತ್ರಿಗಳು ಇದ್ದಾರೆ. ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು, ನಮ್ಮ ಹೈಕಮಾಂಡ್ನವರಿಗೆ. ನಾವ್ಯಾರ ಆ ಕೆಲಸ ಮಾಡೋಕ್ಕೋ, ನಾವು ಬದಲಾಯಿಸೋಕ್ಕಾಗತ್ತಾ? ಯಾರು ಆ ರೀತಿ ಆ ಸಂದರ್ಭ ಬಂದರೆ ಅವ್ರು ಮಾಡ್ತಾರೆ. ಅದು ಸಂದರ್ಭ ಬಂದಾಗ ಹಿಂದೆಲ್ಲ ಮಾಡಿಲ್ವಾ? ಬಂಗಾರಪ್ಪನವ್ರನ್ನ ಬದಲಾಯಿಸಿದ್ರು, ವೀರಪ್ಪ ಮೊಯ್ಲಿ ಅವರು. ಆ ಸಂದರ್ಭ ಬಂದಾಗ ಮಾಡ್ತಾರ ಅವರು. ನನಗೇನು ಆ ರೀತಿ ಅನ್ನಿಸ್ತಾ ಇಲ್ಲಪ್ಪ. ಇನ್ನು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಪರಮೇಶ್ವರ್ ಪರ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಪರಮೇಶ್ವರ್ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ,
ಪರಮೇಶ್ವರ್ ಸರಿಯಾಗಿ ಹೇಳಿದ್ದಾರೆ. ಪಕ್ಷವನ್ನು ಬೆಳೆಸೋಕೆ ಹಲವರ ಶ್ರಮ ಇದೆ. ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ದುಡಿದಿದ್ದಾರೆ. ಕೇವಲ ಒಬ್ಬರಿಂದ ಅಧಿಕಾರ ಬಂತು, ಇಬ್ಬರಿಂದ ಬಂತು ಹೇಳೋದು ಸರಿಯಲ್ಲ, ನಾನು ಒಪ್ಪಲ್ಲ ಅದನ್ನು. ಜೊತೆಗೆ ಪಕ್ಷಕ್ಕೆ SC ST ಅಲ್ಪಸಂಖ್ಯಾತರು ಪ್ರಮುಖ ಮತದಾರರು ಪ್ರಾತಿನಿಧ್ಯ ಸಿಗಬೇಕು ಅಂತ ಬಹಳ ದಿನದಿಂದ ಆಸೆ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಸಿಎಂ ಆಕಾಂಕ್ಷಿ ಅದೇನಿ 2013 ಆಗ್ಬೇಕಿತ್ತು, ಯಾವುದೋ ಕಾರಣಗಳಿಂದ ಆಗಿಲ್ಲ. ಖರೆ ಅಂತದೊಂದು ಅವಕಾಶ ಬಂದ್ರೆ ನಾನು ಆಗ್ತೀನಿ ಅಂತ. ಅದರಲ್ಲಿ ತಪ್ಪಿದ್ರೆ ಏನಕ್ಕೆ ಅಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರಿಗೆ ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೆ ಪ್ರಾತಿನಿಧ್ಯ ಸಿಗಬೇಕಂತ ಬಹಳ ದಿನಗಳಿಂದ ಆಸೆ ಇದೆ. ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ದುಡಿದಿದ್ದಾರೆ. ಈ ಪಕ್ಷ ಬರ್ಲಿಕ್ಕೆ 14 ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ. ಬರ್ಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಇದರಲ್ಲಿ ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಪೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಬಹಳ ತಪ್ಪು. ಅದೇ ಆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಈ ಪಕ್ಷ ಬರ್ಲಿಕ್ಕೆ ಎಲ್ಲರೂ ಸಹಕಾರ ಇದೆ. ಅದನ್ನ ಕೆಲವೇ ಜನ ಅದನ್ನ ನಂದೇ ಶ್ರೇಯಸ್ ಅಂತ ತಗೊಳ್ಳಕ್ಕೆ ನಾವು ಒಪ್ಪೋದಿಲ್ಲ. ಎಲ್ಲರಿಗೂ ಇದೆ, ಎಲ್ಲರಿಗೂ ಅಧಿಕಾರ ಸಿಗಬೇಕು. ಈಗ 8 ವರ್ಷ ಇದ್ರು ಪರಮೇಶ್ವರ್ ಅವರು ಸುಮ್ಮನೆ ಇದ್ರು, ಬಹಳಷ್ಟು ಕಾರ್ಯಕ್ರಮ ಮಾಡಿದ್ರು, ಸರ್ಕಾರ ಬಂತು. ಸೊ ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಯಾವಾಗೆಲ್ಲ ಎರಡು ಶಕ್ತಿಗಳ ನಡುವೆ ಸಂಘರ್ಷ ಶುರುವಾಗುತ್ತೋ ಆಗ ತೃತೀಯ ಶಕ್ತಿ ಒಂದು ಬರುವಂಥದ್ದು ನಾವು ನೋಡಿದ್ದೀವಿ. ಅಥವಾ ಅಟ್ಲೀಸ್ಟ್ ಈಗ ಎರಡೂ ಈ ಕಾದಾಟವನ್ನು ತಣಿಸೋಕೋ ಅಥವಾ ನಿಜವಾಗ್ಲೂ ಮೂರನೇ ಅವ್ರು ಬರುವಂಥವ್ರು ಕ್ಲೈಮ್ ಮಾಡ್ತಿದಾರೋ ಅನ್ನೋದು ಅನುಮಾನ ಬರುತ್ತೆ. ಆದರೆ ಇಲ್ಲಿ ಏನು ದಲಿತ CM ಅನ್ನೋದು ಭಾಳಷ್ಟು ವರ್ಷಗಳಿಂದ ಕೇಳಿಬರ್ತಿರುವಂಥ ಒಂದು ಕೂಗು. ನಿಜಕ್ಕೂ ಸೀರಿಯಸ್ಲಿ ಕ್ಲೈಮ್ ಮಾಡ್ತಿದ್ದಾರೋ ಅಥವಾ ಸದ್ಯಕ್ಕಿರುವಂಥ ಪರಿಸ್ಥಿತಿಯನ್ನು ತಿಳಿಗೊಳಿಸೋಣ ಅನ್ನೋ ಒಂದು ಪ್ರಯತ್ನ ಆಗ್ತಿದೆಯೋ ಅಂತ? ಅವಿನಾಶ್, ಇದರ ಪರಿಣಾಮ ಎರಡೂ ರೀತಿಯಲ್ಲಿ ಆಗಬಹುದು. ಅಂದರೆ ಸಿದ್ದರಾಮಯ್ಯನವರಿಗೆ ಬ್ಯಾಕಪ್ ಆಗಿ ಇಷ್ಟು ದಿನಗಳ ಕಾಲ ನಿಂತಂಥವರು ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ಅವರು, ಪರಮೇಶ್ವರ್ ಅವರು ಒಂದು ಹಂತದಲ್ಲಿ ಅವರೆಲ್ಲರೂ ಕೂಡ ಕ್ಲೇಮ್ ಮಾಡ್ತಾ ಇರುವಂಥದ್ದು ಇದೀಗ ದಲಿತ CM ಕೊಡಿ ಅನ್ನುವಂತಹ ಕ್ಲೇಮ್ ಮಾಡೋ ಮೂಲಕ ಗೊಂದಲ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಅಂದರೆ ಇಲ್ಲಿ ಕೇವಲ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಾತ್ರ ಸ್ಪರ್ಧಿಗಳಲ್ಲ, ನಾವು ಕೂಡ ಆ ಸ್ಪರ್ಧೆಯಲ್ಲಿದ್ದೀವಿ, ರೇಸಲ್ಲಿದ್ದೀವಿ ಅನ್ನೋ ಮೂಲಕ ಹೈಕಮಾಂಡ್ ಈ ಒಂದು ಆಂಗಲ್ ಇಂದಲೂ ಕೂಡ ಯೋಚನೆ ಮಾಡಲೇಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಪಕ್ಷ ಸಂಘಟನೆಯಲ್ಲಿ ಅಥವಾ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಕೇವಲ ಒಂದಿಬ್ಬರ ಕೊಡುಗೆ ಮಾತ್ರ ಇಲ್ಲ, ಎಲ್ಲ ಸಮುದಾಯದ ನಾಯಕರು ಕೂಡ ಅವರವರ ಲೆಕ್ಕದಲ್ಲಿ ಕಾಂಟ್ರಿಬ್ಯೂಷನ್ ನ ಕೊಟ್ಟಿದ್ದಾರೆ ಅಂತ ಅವರು ಒಂದು ಅದ್ಭುತವಾದಂತಹ ಎಕ್ಸಾಂಪಲ್ ನ ಕೊಡ್ತಾ ಇದ್ದಾರೆ. ಅಂದ್ರೆ 1960ರಲ್ಲಿ ತೇನ್ ಸಿಂಗ್ ಹಿಮಾಲಯ ಪರ್ವತ ಏರಿದಾಗ ಅವರ ಹೆಸರು ಮಾತ್ರ ಮುನ್ನೆಲೆಗೆ ಬಂತು. ಆದ್ರೆ ಅವರು ಏರೋದಕ್ಕೆ ಯಾರೆಲ್ಲ 10-14 ಜನ ಅವರ ಜೊತೆಯಲ್ಲಿ ನಿಂತು ಕೆಲಸ ಮಾಡಿದ್ರು, ಟೀ ಹೊತ್ಕೊಂಡು, ಊಟ ಹೊತ್ಕೊಂಡು, ಬ್ಯಾಗ್ ಹೊತ್ಕೊಂಡು ಮೇಲೆ ಬೆಟ್ಟವನ್ನ ಹತ್ತಿದ್ರು, ಹಿಮಾಲಯವನ್ನ ಹತ್ತಿದ್ರು, ಪರ್ವತವನ್ನ, ಅದು ಯಾರು ಕೂಡ ಮುನ್ನೆಲೆಗೆ ತರಲೇ ಇಲ್ಲ ಅನ್ನುವಂಥದ್ದು. ಅಂದ್ರೆ ಪರೋಕ್ಷವಾಗಿ ಕೇವಲ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಮಾತ್ರ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾರಣರಲ್ಲ, ಉಳಿದಂತಹ ನಾಯಕರು ಕೂಡ ಅದೇ ರೀತಿಯಲ್ಲಿ ಶ್ರಮ ಪಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಆ ಒಂದು ಅರ್ಹತೆ ಅಥವಾ ತಮಗೂ ಕೂಡ CM ಸ್ಥಾನದ ಮೇಲೆ ಅಷ್ಟೇ ಹಕ್ಕಿದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ, ಆ ಮೂಲಕ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇಲ್ಲಿ ಇದರ ಪರಿಣಾಮ ಏನು ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕಾಗುತ್ತೆ. ಸಹಜವಾಗಿಯೇ ದಲಿತ CM ಆಗ್ಬೇಕಾ ಆಗ್ಬಾರ್ದ ಅನ್ನೋ ಬಗ್ಗೆ ಇನ್ನೂ ಕೂಡ ಆ ರೀತಿಯ ಯೋಚನೆಗಳನ್ನ ರಾಹುಲ್ ಗಾಂಧಿ ಆಗ್ಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಂತಿಮವಾಗಿ ಯೋಚನೆ ಮಾಡಿದಂತೆ ಕಾಣ್ತಾ ಇಲ್ಲ. ಸದ್ಯಕ್ಕೆ ಸುಗಮವಾಗಿ ನಡೆದುಕೊಂಡು ಹೋಗ್ತಾ ಇರುವಂತಹ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇನ್ನೊಂದು ತಲೆನೋವು ಸೃಷ್ಟಿಯಾದ್ರೆ ಆಗ ಸಹಜವಾಗಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ಲಿ, ಇರೋದ್ರಲ್ಲಿ ಅವರನ್ನೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಸುಲಭ ಅನ್ನುವಂತ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡಬಹುದು. ಈ ಕಾರಣಕ್ಕೋಸ್ಕರ ಅದು ಸಿದ್ದರಾಮಯ್ಯನವರಿಗೆ ಕಂಟಕ ಅನ್ನೋದಕ್ಕಿಂತ DK ಶಿವಕುಮಾರ್ ಅವರಿಗೆ ದಲಿತ CM ಕೂಗು ಜೋರಾಗಿ ಆದ್ರೆ ಅದು ಸಹಜವಾಗಿ ಒಂದಷ್ಟು ಅಡೆತಡೆಯನ್ನ ತಂದೊಡ್ಡುತ್ತೆ. ಅಥವಾ ಈ ಎಲ್ಲ ನಾಯಕರು ಬೇಡವೇ ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೆ ಎಲ್ಲ ಗೊಂದಲ ತಿಳಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇಬ್ಬರ ಗುದ್ದಾಟ ಇನ್ನೊಬ್ಬರಿಗೆ ಲಾಭ ಅನ್ನೋ ಹಾಗೆ ಸದ್ಯ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್
ಸುಮಾರು ಒಂದು ರೀತಿಯ ದೊಡ್ಡ ಪವರ್ ಸೆಂಟರ್ಗಳು ಮತ್ತು ಶಾಸಕರನ್ನ ಹಿಡಿದಿಟ್ಕೊಂಡಂತಹ ನಾಯಕರು ಅವರ ಮಧ್ಯೆ ಇರುವಂತಹ ಈ ಕಾಳಗ ಎಲ್ಲೋ ಒಂದ್ ಕಡೆ ನಾಳೆ ದಲಿತ ಸಿಎಂ ವಿಚಾರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕಾರಣಕ್ಕೆ ಬರಬಹುದು ಅನ್ನುವಂತಹ ಸಾಧ್ಯತೆಗಳು, ಇದೆಲ್ಲ ಒಂದು ಅವಕಾಶವನ್ನ ತೆರೆದಿಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅವಿನಾಶ, ಧನ್ಯವಾದ ಪ್ರಸನ್ನ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH